ಯೋಗೇಶ್ ಗೌಡ್ರ ಕೊಲೆ ಪ್ರಕರಣದ ತೀರ್ಪು ಪ್ರಕಟ ಆಗೈತಿ. ಜಸ್ಟಿಸ್ ಎಲ್ಲರಿಗೂ ಒಂದೇ, ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಮತ್ತೊಮ್ಮೆ ನ್ಯಾಯಾಲಯದ ಮೇಲೆ ಜನ ಇಟ್ಟಂಥ ನಂಬಿಕೆಗೆ ಮತ್ತೊಮ್ಮೆ ಇವತ್ತು ವಿಶ್ವಾಸ ಬರುವಂಗೆ ನ್ಯಾಯಾಲಯ ನಡ್ಕೊಂಡೈತಿ. ನ್ಯಾಯಾಲಯದ ಮೇಲೆ ಇದ್ದಂಥ ಗೌರವ ಇನ್ನೂ ಹೆಚ್ಚು ಮತ್ತು ನಂಬಿಕೆ ವಿಶ್ವಾಸ ಇನ್ನೂ ಹೆಚ್ಚಾಗೈತಿ ಜನರಿಗೆ. ಈ ಬಂದಂಥ ತೀರ್ಪು ಯುವಕರಿಗೊಂದು ಮಾದರಿ. ಅಂದ್ರೆ ಯಾರ್ದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ಯಾವುದ್ಯಾವುದೋ ಕೇಸ್ಗಳನ್ನು ಮಾಡಿದರೆ ಯಾರೂ ಬರೋಂಗಿಲ್ಲ, ನಿಮ್ಮ ಕುಟುಂಬಗಳು ಸಫರ್ ಆಕ್ಕವು. ಅದಕ್ಕೆ ಯಾವುದೋ ರಾಜಕಾರಣಿಗಳ ಮಾತು ಕೇಳಿಕೊಂಡು ದೊಡ್ಡ ದೊಡ್ಡ ಪ್ರಕರಣ ಆಗಲಿ ಸಣ್ಣ ಪ್ರಕರಣದಾಗಲಿ ಇಂಥ ಪ್ರಕರಣದಾಗ ಭಾಗಿಯಾಗಕ್ಕೆ ಹೋಗ್ಬೇಡಂತೆ ಮಾಧ್ಯಮದ ಮೂಲಕ ಹೇಳ್ತೀನಿ. ಮತ್ತು ಮಾಧ್ಯಮದ ಮೂಲಕ ಮುಖ್ಯವಾದಂಥ ವಿನಂತಿ ಏನಂದರೆ, ನನಗೆ ನನ್ನ ಕುಟುಂಬಕ್ಕೆ ಈಗಲೂ ಜೀವ ಬೆದರಿಕೆ ಐತಿ. ಇನ್ನು ಮುಂದಿನ ದಿನದೊಳಗೆ ಅದು ಇನ್ನೂ ಹೆಚ್ಚಾಗುವಂಥ ಒಂದು ಸ್ಥಿತಿ ಇದ್ದು ದಯಮಾಡಿ ತಾವು ಮಾಧ್ಯಮದ ಮಿತ್ರರು ಇದನ್ನು ಸರ್ಕಾರದ ಗಮನಕ್ಕೆ ತಂದು ನನಗೆ ನನ್ನ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಭದ್ರತೆ ಕೊಡಿಸ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀವಿ. ಸರ್, ಈಗ ಪಾಪ ಪ್ರಜ್ಞೆ ಕಾಡ್ತು ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಮತ್ತು ಆ ಪಾಪ ಪ್ರಜ್ಞೆ ಕಾಡೋದ್ರಿಂದಲ್ಲ ನಾನು ಸತ್ಯ ಹೇಳ್ಬೇಕಂತ ಕೋರ್ಟಿಗೆ ಬಂದು ಸತ್ಯ ಹೇಳಿದ್ದೆ. ನಾನು ಕೋರ್ಟಿಗೆ ಬಂದು ಸತ್ಯ ಹೇಳಿದ್ದೆ ಅದಕ್ಕೋಸ್ಕರ. ನಮ್ಮ ಜೀವಕ್ಕೆ ಏನಾಕೈತಾಗಲಿ, ಬಟ್ ಬೇರೆಯವ್ರ ಜೀವನ ನಮ್ಮ ಥರ ಹಾಳಾಗಬಾರ್ದು ಅಂತ ತಿಳ್ಕೊಂಡು ನಾನು ಆ ನಿರ್ಧಾರ ತೊಗೊಂಡಿದ್ದೆ. ಸರ್, ಅದೇ ಏನಾಗಿದೆ ಸರ್ ಅದೇ ಸಿಚುವೇಶನ್? ಅಂದ್ರೆ ನಾವಿಂಥ ಪ್ರಕರಣದಾಗ ಭಾಗಿಯಾಗಿ ಅಂತ ಗೊತ್ತಾದ ಮೇಲೆ ನಿಮ್ಮ ಸಹಾಯ ನಮಗೆ ಬೇಡಪ್ಪ, ನಮ್ಮ ಯಜಮಾನರ ಪೆನ್ಷನ್ ನಮಗೆ ಬರ್ತೈತಿ, ನಾವು ಅದರೊಳಗೆ ನಾವು ಜೀವನ ಮಾಡ್ತೀವಿ ಅಂತ ತಿಳ್ಕೊಂಡು ಅವರು ಗಟ್ಟಿಯಾದ ನಿರ್ಧಾರ ತೊಗೊಂಡ್ರು. ಅಂದರೆ ಇವೆಲ್ಲ ನಡೀತಾವೆ ಕುಟುಂಬದೊಳಗಡೆ. ನಮ್ಮಂಥ ಒಳ್ಳೆ ಹೋರಾಟ ಜೀವನ ಸಂಘಟನೆ ಬದುಕು ಮಾಡ್ಕೊಂಡು ಹೋಗುವಂಥವ್ರು ದಾರಿ ತಪ್ಪದಾಗ ಕುಟುಂಬನೂ ಸಹಿತ ನಮ್ಮನ್ನು ದೂರ ಇಡ್ತದೆ ಅಂತ ನಾನು ಹೇಳಕ್ಕೆ. ಇವತ್ತು ತೀರ್ಪು ಬರೋಕ್ಕಿಂತ ಮುಂಚೆ ಬೆಳಗ್ಗೆ ನನ್ನ ಮತ್ತು ಬಸವರಾಜ್ ಕೊರವರ್ ಅವ್ರನ್ನ ಇಬ್ಬರು ಕುಟುಂಬನೂ ಮುಗಿಸ್ತೇವೆ ಅಂತ ತಿಳ್ಕೊಂಡು ಒಂದು 3 ಜನ ಚೀರಾಡ್ತಿದ್ರು. ಅದ್ರಾಗ ಧಾರವಾಡದವ್ರು ಒಂದಿಬ್ಬರು, ಬೆಂಗಳೂರು ಅವರೊಬ್ಬರು ಅಂತೇಳಿ ಮಾಹಿತಿ ಬಂತು. ಭಾಳ ಆಯ್ತು, ಪಶ್ಚಾತ್ತಾಪ ಭಾಳ ಆಯ್ತು. ಹೇಳಿದ್ನಲ್ರಿ, ಯುವಕರಿಗೆ ನಾವೊಂದು ಮಾದರಿ ಆಗಬೇಕಾಗಿತ್ತು. ನಾವು ದಾರಿ ತಪ್ಪೇವಿ. ಕಡೆ ಪಕ್ಷ ಇನ್ನು ಮುಂದಿನ ಜೀವನ ಆದರೂ ನಾವು ಯುವಕರಿಗೆ ಒಂದು ಮಾದರಿಯಾಗಿ ಜೀವನ ಮಾಡ್ಬೇಕು ಅನ್ನೋದು ಒಂದು ನಿಟ್ಟಿನೊಳಗೆ ನಾನು ನಿರ್ಧಾರ ತೊಗೊಂಡಿದ್ದೆ. ಅಲ್ಲ, ಜಸ್ಟಿಸ್ ಎಲ್ಲರಿಗೂ ಒಂದೇ ಅನ್ನೋದು ಇವತ್ತು ಮತ್ತೆ ಪ್ರೂವ್ ಆಯ್ತು. ನ್ಯಾಯ ಎಲ್ಲರಿಗೂ ಒಂದೇ ಅನ್ನೋದು. ಹೌದು, ಅವೆಲ್ಲ ತನಿಖೆ ಒಳಗೆ ಬಹಿರಂಗಗೊಂಡು ನಾವು ಇವತ್ತು ಹೇಳಕ್ಕೆ ಬರೋಂಗಿಲ್ಲ. ಅವೆಲ್ಲ ತನಿಖೆ ಒಳಗೆ ಬಂದವು.